ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಚಿನು ಮತ್ತು ಸನ್ನಿನ ಕರ್ಕೊಂಡು ಸಂಡೇ ಈವ್ನಿಂಗ್ ಔಟಿಂಗ್ ಹೋಗ್ತಾ ಇದ್ದೀವಿ. ಸೊ ನಮ್ಮ ಹಸ್ಬೆಂಡ್ ಮತ್ತು ಚಿನು, ನಾನು, ನಮ್ಮಮ್ಮ ಮತ್ತು ಇವನು ಯಶವಂತ್ ಅಂತ ನಮ್ಮ ಲಲಿತಾ ಅಕ್ಕ ಮಗ. ಸೊ ನಾವೆಲ್ಲರೂ ಸೇರಿಕೊಂಡು ಇವತ್ತು ಸಂಡೇ ಈವ್ನಿಂಗ್ ಔಟಿಂಗ್ ಹೋಗ್ತಾ ಇದ್ದೀವಿ. ಸುಮ್ಮನೆ ಸ್ವಲ್ಪ ಹೊತ್ತು. ಎಲ್ಲಿಗಪ್ಪ ಅಂತಂದರೆ ಇಲ್ಲೇ ನಮ್ಮ ನಿಯರ್ ಬೈ ಒಂದು ಚರ್ಚ್ ಇದೆ. ಸೊ ನನ್ನ ಡೆಲಿವರಿ ಟೈಮ್ನಲ್ಲಿ ಮಗುನ ಕರ್ಕೊಂಬರ್ತೀನಿ ಅಂತ ಅಮ್ಮ ಏಸು ಹತ್ರ ಬೇಡ್ಕೊಂಡಿದ್ರು. ಹಾಗಾಗಿ ಅದಕ್ಕೆ ಒಂದ್ಸಲಿ ಹೋಗ್ಬಿಟ್ಟು ಬರೋಣ ಮನೆಗೆ ಹೋಗೋಷ್ಟರಲ್ಲಿ ಅಂತ ಹೊರಟಿದ್ದೀವಿ ಫ್ರೆಂಡ್ಸ್. ಈವ್ನಿಂಗ್ ಟೈಮ್ ಅಂತೂ ಕ್ಲೈಮೇಟ್ ತುಂಬಾ ಚೆನ್ನಾಗಿರುತ್ತೆ, ತಣ್ಣಗೆ. ಮಾರ್ನಿಂಗ್ ಹೋಗೋಣ ಅಂದ್ಕೊಂಡ್ವಿ, ಬಟ್ ಮಾರ್ನಿಂಗ್ ಸ್ವಲ್ಪ ಬ್ಯುಸಿ ಇದ್ದಿದ್ದು, ವರ್ಕ್ ಇದ್ದಿದ್ದರಿಂದ ಆಗಲಿಲ್ಲ. ಸಂಡೇ ಬೇರೆ ಲೇಟ್ ಆಗುತ್ತಲ್ವ ವರ್ಕೆಲ್ಲ, ಹಾಗಾಗಿ ಫೈನಲಿ ಇಲ್ಲಿ ರೀಚ್ ಆಗಿಬಿಟ್ವಿ. ಏನಿಲ್ಲ ಫ್ರೆಂಡ್ಸ್, ನಾವಿರೋ ಲೊಕೇಶನಿಂದ ಚರ್ಚ್ ಬಂದು ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಟ್ರಾಫಿಕ್ ಇಲ್ಲ ಅಂದರೆ ಅಷ್ಟು ಇಡಿಸೋದಿಲ್ಲ. ಇದು ಬಂದು ಎಂಟ್ರೆನ್ಸ್ ಚರ್ಚ್ದು. ನಾವೆಲ್ಲನೂ ಫಸ್ಟ್ ಟೈಮ್ ಬರ್ತಾ ಇರೋದು, ನಮ್ಮ ಹಸ್ಬೆಂಡು, ಸನಿ, ಚಿನು ಎಲ್ಲನೂ. ನಮ್ಮ ಅಮ್ಮ ಮಾತ್ರ ಆಲ್ರೆಡಿ ಇದಕ್ಕೆ ಮುಂಚೆ ಬಂದಿದ್ದಾರೆ ಒಂದು ಸತಿ, ತುಂಬ ಸತಿನೇ ಬಂದಿದ್ದಾರೆ, ಒಂದು ಸತಿ ಎಲ್ಲ. ಇದು ಬಂದು ಇಲ್ಲಿ ಕ್ಯಾಂಡಲ್ಸ್ನ ಏನಾದರೂ ಬೇಡಿಕೊಂಡು ಅಥವಾ ಹರಕೆ ಥರ ಏನಾದರೂ ಅಂದ್ಕೊಂಡಿದ್ರೆ ಬೆಳಗ್ಸೋದು ಏಸು ಅಪ್ಪನಿಗೆ. ಸೊ ಆಚೆನೇ ಸಿಗುತ್ತೆ ಕ್ಯಾಂಡಿಲು, ಫ್ಲೇವರ್ ಎಲ್ಲನೂ. ಆ ಫ್ಲೇವರ್ಸ್ನೆಲ್ಲ ಅಲ್ಲಿ ಇಟ್ಬಿಟ್ಟು ಇಲ್ಲಿ ಕ್ಯಾಂಡಲ್ಸ್ನ ಬೆಳಗೋದು. ಸೊ ನಾವು ಎಲ್ಲ ಒಂದೊಂದು ಕ್ಯಾಂಡಲ್ನ ತಗೊಂಡಿದ್ವಿ, ಇಡೋಣ ಮಕ್ಳಿಗೋಸ್ಕರ ಬೇಡ್ಕೊಂಡು ಅಂತ ಎಲ್ಲ ಹಾಗೆ ಶೇರ್ ಮಾಡಿಕೊಂಡು. ಸೊ ಮಕ್ಳ ಬಗ್ಗೆ ಬೇಡ್ಕೊತ ನಾವು ಒಂದೊಂದು ಕ್ಯಾಂಡಲ್ನ ಇಡ್ತಾಯಿದ್ದೀವಿ. ಚಿನ್ನಗೂ ಅಷ್ಟೇ ಚೆನ್ನಾಗಿ ಓದಬೇಕು, ಚೆನ್ನಾಗಿ ತಿನ್ನಬೇಕು ಮುಖ್ಯವಾಗಿ ಅಂತ ಬೇಡ್ಕೊ ಅಂತ ಹೇಳ್ಕೊಟ್ಕೊಂಡು ನಾನು ಹಾಗೆ ಪ್ರೇಯರ್ ಮಾಡ್ಕೊತ ಕ್ಯಾಂಡಲ್ನ ಇಕ್ತಾ ಇದ್ವಿ. ಸೊ ನಮ್ಮ ಹಸ್ಬೆಂಡ್, ಅಮ್ಮ ಎಲ್ಲ ಇಕ್ಬಿಟ್ಟು ಆಲ್ರೆಡಿ ಒಳಗಡೆಗೆ ಹೋಗಿದ್ದಾರೆ. ಸೊ ನಾವು ನಿಧಾನಕ್ಕೆ ಇಟ್ಬಿಟ್ಟು ಹೋಗೋಣ ಅಂತ. ಇಲ್ಲಿ ಹೇಗಿರುತ್ತೆ ಏನು ಅಂತ ನಮಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಕ್ಲೀನಾಗಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಿಧಾನಕ್ಕೆ ಮಾಡ್ಕೊಂಡು ಹೋಗ್ತಿದ್ವಿ ಫ್ರೆಂಡ್ಸ್. ಆದರೆ ಏನು ಮಾಡೋದು, ನಮ್ಮ ಸನಿ ತುಂಬ ಹೊತ್ತು ಇರಲಿಲ್ಲ, ಅದಕ್ಕೆ ಆದಷ್ಟು ಸ್ವಲ್ಪ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ. ಸೊ ಅಮ್ಮ ಸ್ವಲ್ಪ ಚೆನ್ನಾಗಿ ನಂಬ್ತಾರೆ ಏಸಪ್ಪನ್ನ, ನನಗೂ ಸ್ವಲ್ಪ ಹಾಗೆ ನಂಬಿಕೆ ಇದೆ. ಹಂಗಂತ ಬೇರೆ ದೇವರುಗಳನ್ನ ನೆಗ್ಲೆಕ್ಟ್ ಮಾಡಬೇಕು ಅಂತಲ್ಲ, ಒಂದೇ ದೇವ್ರಂತೇನಿಲ್ಲ ಫ್ರೆಂಡ್ಸ್. ನಮಗೆ ನಂಬಿಕೆ ಯಾರ ಮೇಲೆ ಬರುತ್ತೋ, ಯಾರ ಮೇಲೆ ಇರ್ತೀವೋ ಎಲ್ಲರೂ ನಂಬೋದೆ, ಹಾಗೆ ಏಸಪ್ಪನೂ ಕೂಡ. ಸೊ ಇದು ಬಂದು ಮೇಯ್ನ್ ಅಲ್ಲಿ ಒಳಗಡೆ ಪ್ರೇಯರ್ ನಡೀತಾ ಇದೆ ಈವ್ನಿಂಗ್. ಒಳಗಡೆ ಪ್ರೇಯರ್ಗೆ ನಾವು ಸುಮ್ಮನೆ ಹೋಗಿ ಅಟೆಂಡ್ ಮಾಡಿ ಹಂಗೆ ಬಂದುಬಿಟ್ವಿ, ತುಂಬ ಹೊತ್ತಿರೋಕ್ಕಾಗಿಲ್ಲ. ಇದು ನಮ್ಮ ಹಿಂದೂ ದೇವಸ್ಥಾನಗಳ ಹತ್ರ ನೋಡಿರ್ತೀರ ನೀವು, ಧ್ವಜಸ್ತಂಭ ಥರ ಇರುತ್ತೆ, ಅದೇ ಥರ ಇಲ್ಲೂ ಇಟ್ಟಿದ್ದಾರೆ ಚರ್ಚ್ ಹತ್ರ. ಎಲ್ಲ ನಮ್ಮ ದೇವಸ್ಥಾನ ನೋಡ್ದಂಗೆ ಇರುತ್ತೆ. ಫೈನಲಿ ಅದೆಲ್ಲ ಆದಮೇಲೆ ರಿಟರ್ನ್ ಆಗಿಬಿಟ್ವಿ. ನಾಳೆ ಹಬ್ಬ ಇರೋದ್ರಿಂದ ಹೂವು ಎಲ್ಲನೂ ಸ್ವಲ್ಪ ತಗೊಂಡು ರಿಟರ್ನ್ ಆದ್ವಿ. ಹೋಗಬೇಕಾದ್ರೆ ತುಂಬ ದಿನ ಆದಮೇಲೆ ಕಾರಲ್ಲಿ ಜರ್ನಿ ಮಾಡಿದ್ರಿಂದ ಸ್ವಲ್ಪ ಹೊಟ್ಟೆಲೆಲ್ಲ ತಿರುಗ್ತಿದೆ ಅಂದಿದ್ದಕ್ಕೆ ನಮ್ಮ ಹಸ್ಬೆಂಡ್, ಅಮ್ಮ ಎಲ್ಲ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಹೋದ್ವಿ. ಸೊ ಅಮ್ಮ ಮಗುನ ಎತ್ಕೊಂಡು ಸುಧಾರಿಸ್ತಾ ಇದ್ರು. ಸೊ ನಾನು, ಚಿನು ಮತ್ತು ನಮ್ಮ ಹಸ್ಬೆಂಡ್ ಮಾತ್ರ ತಗೊಂಡ್ವಿ. ಯಶವಂತ್ ಅವ್ನು ನನಗೂ ಬೇಡ, ನನಗೊಂಥರ ಇದೆ ಅಂತ ಅಂದ. ಅದಕ್ಕೆ ನಾವು ಮಾತ್ರ ಮಿಕ್ಸ್ಡ್ ಫ್ರೂಟ್ನ ಜ್ಯೂಸ್ನ ತಗೊಂಡು ಶೇರ್ ಮಾಡಿಕೊಂಡು ಸೊ ಕುಡಿದ್ಬಿಟ್ಟು ರಿಟರ್ನ್ ಆಗೋಣ ಆದಷ್ಟು ಬೇಗ ಅಂತ. ಸೊ ಮಕ್ಕಳು ಇರೋ ಕಡೆ ಬೇಗ ಮುಗಿಸ್ಕೊಂಡ್ರೇ ಅಲ್ವಾ ಫ್ರೆಂಡ್ಸ್ ಆಗೋದು. ಮತ್ತು ಇನ್ನೊಂದು ಸತಿ ಕರೆಕ್ಟಾಗಿ ನೋಡ್ಕೊಂಡು ಬರಬೇಕು ಹೋಗಿ. ಫ್ರೆಂಡ್ಸ್ ಫೈನಲಿ ಟೈಮ್ ಅಂತೂ 8 o'clock ಆಗ್ತಾ ಇದೆ. ಸೊ ನಾವು ಬಂದಾಗಲೇ ತುಂಬ ಹೊತ್ತಾಯಿತು, ಬಟ್ ನಮ್ಮ ಸನಿ ನಿದ್ದೆ ಬಂದು ತುಂಬ ಸ್ವಲ್ಪ ತಲೆ ತಿಂತಾ ಇದ್ದ. ಅದಕ್ಕೆ ಒಂಚೂರು ದಿಷ್ಟಿ ಎಲ್ಲನೂ ತೆಗೆದುಬಿಟ್ಟು ಅಮ್ಮ, ಸೊ ಇಬ್ಬರು ಸೇರಿಕೊಂಡು ಮಲಗಿಸ್ಬಿಟ್ವಿ ಅವನ್ನ. ಸೊ ಅವ್ನು ಮಲಗಾದ್ಮೇಲೆ ಹಾಗೆ ಅಮ್ಮ ಹೂವು ಕಟ್ಕೊಂಡು ಕೂತಿದ್ದಾರೆ. ಇನ್ನು ಸೊ ಇವತ್ತು ಆಲ್ಮೋಸ್ಟ್ ತುಂಬ ದಿನ ಆದಮೇಲೆ ಕಾರಲ್ಲಿ ಜರ್ನಿ ಮಾಡಿದ್ದಕ್ಕೆ, ಅಥವಾ ಕಾರಲ್ಲಿ ನಮ್ಮ ಹಸ್ಬೆಂಡ್ ಎ ಸಿ ಹಾಕಿದ್ರು. ಸೊ ನನಗೆ ಎ ಸಿ ಆಗೋದಿಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ, ಬಟ್ ಸ್ವಲ್ಪ ತಲೆ ತಿರುಗಿ ವಾಮಿಟ್ ಎಲ್ಲ ಆಯಿತು. ಅದು ಮನೆಗೆ ಬಂದಮೇಲೆ ಬರೋ ಗಂಟನೂ ಕಂಟ್ರೋಲ್ ಮಾಡ್ಕೊಂಡು ಬಂದಮೇಲೆ ವಾಮಿಟ್ ಆಗೋಯಿತು. ಸೊ ಅದಕ್ಕೆ ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇದೆ. ಹಾಗಾಗಿ
ಇವತ್ತು ಈ ಸ್ಪೆಷಲ್ ಸಂಡೇ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫೀಲಿಂಗ್ಸ್ನ ಖಂಡಿತ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಬಾಯ್ ಬಾಯ್ ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ ಫ್ರೆಂಡ್ಸ್.